ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಬೆಳಗ್ಗೆ ಏನಪ್ಪ ಬಂದಿರೋದು ವಿಶೇಷ ಕಾರ್ಯಕ್ರಮ ಅಂತಂದ್ರೆ, ಈ ಕಾರ್ಯಕ್ರಮದಲ್ಲಿ ವಿನೂತನವಾಗಿ ಭಾಳ ಪ್ರಾಮಾಣಿಕವಾಗಿ ಭಾಳ ವರ್ಷಗಳಿಂದ ಮಾಡ್ಕೊಂತ ಬರ್ತಾರೆ ನಮ್ಮ ಮಲೇಬೆನ್ನೂರು, ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮಲೇಬೆನ್ನೂರು ಗ್ರಾಮದ ನಮ್ಮ ಬಾರ್ಕೀರ್ ಮಂಜಣ್ಣನವರು ಭಾಳ ಅದ್ಭುತವಾಗಿ ಹೂವನ್ನು ಬೆಳೆದು ಇಲ್ಲಿ ಜನಕ್ಕೆ ಒಂದು ಆಶಯದಾತ ಅಂತಲೇ ಹೇಳ್ಬೋದು. ಕೂಲಿಯರಿಗೂ ಕರ್ಕೊಂಡು ಕೆಲಸ ಮಾಡ್ಕೊಂತ ಇರೋ ಸಣ್ಣ ಒಂದು 16 ಗುಂಟೆ ಜಮೀನಲ್ಲಿ ಸುಮಾರು ಸರಾಸರಿ ತಿಂಗಳಿಗೆ ಏನಿಲ್ಲ ಅಂತಂದ್ರು 15ರಿಂದ 20,000 ರೂಪಾಯಿ ಬರೋ ಅಂಥ ಆದಾಯವನ್ನು ಪಡಿತಾ ಇದ್ದಾರೆ. ಇದನ್ನು ನೀವು ನೋಡ್ತಾ ಇರ್ಬೋದು. ಕೇವಲ 16 ಗುಂಟೆಯಲ್ಲಿ ಒಂದು ಅರ್ಧ ಇಂಚು ನೀರಿನಾಗೆ ಹಗಲು ರಾತ್ರಿ ಎಂದೇ ಪರಿಶ್ರಮಪಟ್ಟು ನಮ್ಮ ರೈತ ಆಗಿರ್ತಕ್ಕಂಥ ಮಂಜಣ್ಣನವರು ಪ್ರಗತಿಪರ ರೈತರು ಅಂತಲೇ ಇರ್ಬೋದು. ಈ ಕೃಷಿಕರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳಕ್ಕೋಸ್ಕರ ನಾವಿಲ್ಲಿಗೆ ಬಂದಿದ್ದೇವೆ. ನಮ್ಮ ಬಾರ್ಕಿ ಮಂಜಣ್ಣನವರು ಈಗ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ವರದಿಯನ್ನು ಕೊಡ್ತಾರೆ. ಮಂಜಣ್ಣರೇ ನಮಸ್ಕಾರ. ನಮಸ್ಕಾರ. ಈ ತೋಟ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಈ ತೋಟ ಕಾಕಡ ಹಾಕಿರೋದು ಈಗ 30 ವರ್ಷ. 30 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ ರೈತರ ಇದರಿಂದ. ಆದರೆ ಇದನ್ನು ಹಾಕಿದರೆ ನಮಗೆ ಕೂಲಿಯರಿಗೆ ಆಗಲಿ ನಮಗಾಗಲಿ ಒಂದು ಜೀವನದ ಬಗ್ಗೆ ಇವತ್ತು ಹೊರಗಡೆಗೆ ಹೋಗಿ ನಾವು ದುಡಿಯೋಕ್ಕಾಗಲ್ಲ. ಇದ್ದಿದ್ರಲ್ಲಿ ಸ್ವಲ್ಪರಲ್ಲೇ ನಾವು ಜೀವನ ಮಾಡ್ಬೇಕಂತ. ನಿಮ್ಮ ತೋಟದಲ್ಲಿ ಏನೇನು ಹಾಕಿದ್ದೀರಿ ನೀವು? ನಾವು ತೋಟದಲ್ಲಿ ಕಾಕಡ ಹಾಕಿದ್ದೀವಿ, ಅಡಿಕೆ ಹಾಕಿದ್ದೀವಿ, ನಿಂಬೆ ಗಿಡ ಇದೆ, ಕರಿಬೇವಿನ ಗಿಡ ಇದೆ, ಹಲಸಿನ ಗಿಡ ಇದೆ, ಆಮೇಲೆ ಮಾವಿನ ಗಿಡ ಇದೆ. ಇವೆಲ್ಲ ಹಾಕ್ಕೊಂಡು ನಾವು ಒಂದು ಜೀವನ ಮಾಡ್ತಾ ಇದ್ದೀವಿ. ಇದು ಸುಮಾರು ಎಷ್ಟು ಕೆಜಿ ಬರ್ತೈತಿ ಡೈಲಿ? ಅದು ನರಿತಿರಲ್ಲ, ಅದು ಡೈಲಿ 5-6 ಕೆಜಿ ಬರುತ್ತೆ. ಡೈಲಿ 5ರಿಂದ 6 ಕೆಜಿ ಬರುತ್ತೆ. ಕೇವಲ 16 ಗುಂಟೆ ಒಳಗೆ ಇಷ್ಟಕ್ಕೆಲ್ಲ ಮಾಡ್ತಾ ಇದ್ದೀವಿ. ಓದಿರೋದು? ನಾವು ಓದಿಲ್ಲ. ಇದನ್ನೇ ಮೂಲ ಕಸುಬ ಮಾಡ್ಕೊಂತ ಬಂದಿರಿ. ಹೌದು. ನೀರು ಎಷ್ಟು? ಒಂದು ಅರ್ಧ ಇಂಚು, ಮುಕ್ಕಾಲು ಇಂಚು ಐತಾನ? 1 ಇಂಚ್ ಇದೆ. 1 ಇಂಚ್ ನೀರು. ಇಂಚಿನಲ್ಲಿ ನಾವು ಹಗಲು ರಾತ್ರಿ ನಾವೆಲ್ಲ ಕಷ್ಟಪಡ್ತಾ ಇದ್ದೀವಿ. ಮಾಡ್ತಾ ಇದ್ದೀರಿ. ಈ ಕಾಕಡ ಇದರಿಂದ ಐತಲ್ಲ, ನಾನು ಒಬ್ಬನೇ ಏನು ಮಾಡೋಕ್ಕಾಗಲ್ಲ. ಇದನ್ನ ಆಗಲ್ಲ. ಇವ್ರಿಗೆ ಕೂಲಿಕರಿಗೆ ಕೆಲಸ ಕೊಡ್ಬೇಕಂತಂದೇ ನಾನು ಅವ್ರಿಗೆ ಇದು ಮಾಡ್ಕೊಂಡು ನಾನು ಕಾಕಡ ಹಾಕೊಂಡಿದ್ದೀನಿ. ಹಂಗಾಗಿ ಪ್ರಗತಿಪರ ರೈತರ ಅಂತ ನಿಮ್ಗೆಲ್ಲರೂ ಹೇಳ್ತಾರೆ ಜನ. ಹೌದು. ಬರ್ರಿ, ನಿಮ್ಮ ನಿಂಬೆ ಗಿಡದ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ ಸ್ವಲ್ಪ. ಹಂಗೆ ಬರ್ರಿ, ಇದನ್ನ ಮಾತಾಡ್ಕೊಂತ ಬರ್ರಿ. ಇದು ಅಡಿಕೆ ಗಿಡ ಎಷ್ಟು ತಿಂಗಳಾಯ್ತು ಹಾಕಿ? ಇನ್ನು ಮೊನ್ನೆ ಒಂದು 3-4 ತಿಂಗಳಾಗಿದೆ. ಒಂದು ಬೇರೆ ಹಾಕಿದಿರಿ? ಸುಗಂಧ ಹಾಕಿದ್ದೀವಿ. ಅದು ಹಾಕಿದ್ದೇವೆ. ಈಗ ಮಳೆ ಹಿಡ್ಕೊಂಡು ಅವು ಬೇರೆ ಎಲ್ಲ ಭಾರಿ ಹುಲ್ಲು, ಇದು ಕಳೆ ಭಾರಿ ಬರುತ್ತೆ. ಅದು ಸಿಕ್ಕಾಪಟ್ಟೆ. ಈಗ ಮಳೆ ಈಗ 1 ತಿಂಗಳು 2 ತಿಂಗಳಾಯ್ತು ನಮಗೆ ಬಿಟ್ಟೇ ಇಲ್ಲ ಮಳೆ. ಅದು ಅದರಿಂದ ಅದು ಏನು ನಮಗೆ ಇದಾಗ್ತಾ ಇಲ್ಲ. ಸೊ ಅಗತ್ಯ ಮಾಡಬೇಕು. ಈ ಥರ ಮಾಡದೇ ಇದ್ರೆ ಅದು ಬರೋದಿಲ್ಲ. ಕಾಕಡನೂ ಬೇರೆ ಹಾಕಿರಂತೀರಿ? ಇಲ್ಲ, ಆ ಕಾಕಡ ಇದರಲ್ಲಿ ಒಂದೊಂದು ಮಿಕ್ಸ್ ಮಾಡಿದ್ವಿ. ಹೌದಾ? ನೋಡೋಣ ಅಂತ. ನಮಗೆ ಅಲ್ಲೇ ಇದಾಗುತ್ತೆ, ಅದು ಕೂಲಿಕರಿಗೆ ಇದಾಗಿಬಿಡುತ್ತೆ. ಅದು ಇದು ಹಲಸಿನ ಗಿಡ ಬೇರೆ ಹಾಕಿದಿರಿ? ಹಲಸಿನ ಹಣ್ಣಿನ ಗಿಡ, ತೆಂಗು ಕೂಡ ಹಾಕಿದಿರಿ? ಬಾಳೆ ಹಾಕಿದ್ದೀನಿ. ಅವೆಲ್ಲ ಈ ಸ್ವಲ್ಪ ಜಮೀನಲ್ಲೇ ನಾವು ಇದರಲ್ಲಿ ಜೀವನ ಮಾಡ್ಬೇಕನ್ನೋ ಒಂದು ಇದು ಮಾಡ್ತದೆ. ಸುಮಾರು ಇವು ನಿಂಬೆ ಗಿಡಗಳು ಎಷ್ಟು ಗಿಡಗಳು ಅದಾವ ಇಲ್ಲಿ? ನಿಂಬೆ ಗಿಡ ಒಂದು 5 ಗಿಡ ಇದು ಮಾಡ್ಕೊಂಡಿದ್ದೀನಿ. ಮತ್ತು ತಿಂಗಳು ಅಂತಲ್ಲ, ಪ್ರತಿ ಒಂದು ದಿವಸನೂ ಅದು ಈಗ ಸ್ಟಾರ್ಟ್ ಆಯ್ತಂದ್ರೆ ಪ್ರತಿ ಒಂದು ದಿವಸನಾದರೂ ಒಂದು 100 ರೂಪಾಯಿ ದಿನ ಕೊಡುತ್ತೆ. ಅದು 5 ಗಿಡಕ್ಕೆ? ಹೌದು, ದಿನ ಕೊಡುತ್ತೆ. 5 ಗಿಡಕ್ಕೆ 100 ರೂಪಾಯಿ? 100 ರೂಪಾಯಿ ದಿನ ಕೊಡುತ್ತೆ. ನೋಡ್ರಿ ಸ್ನೇಹಿತರೆ, ಕೇವಲ ಈಗ ಸುಮಾರು ಒಂದು ಬಿಡುಗಡೆನೇ ಇಲ್ಲ ಅದು. ಇದಕ್ಕೆ ಬಿಡುಗಡೆನೇ ಇಲ್ಲ, ಸುಮ್ ಕೊಡ್ತಾನೆ ಇರುತ್ತೆ. ಅಂದ್ರೆ ಭೂಮಿ ತಾಯಿ ಭಾಳ ಯಾವ್ದನ್ನು ಈ ಸರಿ ಮಳೆ ಇದೆ, ಅದ್ರಾಗಿಂದ ಹೂವೆಲ್ಲ ಉದುರ್ಬಿಟ್ಟು ಭಾಳ ಕಷ್ಟ ಇದಾಯ್ತು ಅವಕ್ಕೆ. ಅದರಲ್ಲಿ ಒಂದು ಸ್ವಲ್ಪ ಜಾಸ್ತಿ, ಒಂದು 2-3 ಗಿಡ ಜಾಸ್ತಿ ಬಿಟ್ಟು ಅದು ಏನಾಯ್ತೋ ಗೊತ್ತಿಲ್ಲ. ಅದಕ್ಕೂ ಸ್ಪೇರ್ ಮಾಡಿದ್ದೀನಿ. ಕೊರಜನ್ ಅಂತಂದೇಳಿ ಔಷಧಿ, ಇದು ಕೊರಜನ್. ಹೌದು, ಅದು ತಗೊಂಬಂದು ಇದು ಮಾಡಿದ್ದೀನಿ. ತ್ಯಾಗದ ಗಿಡಗಳು ಬೇರೆ ಸೈಡಿಗೆ ಹಾಕಿದಿರಿ? ಸಿಕ್ಕಾಪಟ್ಟೆ ಅದಾವೆ ಇದಾವೆ, ಅವಕ್ಕೇನಿಲ್ಲ. ಅದರಲ್ಲಿ ಸ್ವಲ್ಪ ಜಮೀನಲ್ಲೇ ಮಾಡ್ಕೋಬೇಕಲ್ಲ ನಾವು. ಸ್ವಲ್ಪ ಇನ್ನೊಂದು ಜಮೀನಲ್ಲಿ ಹೋದ್ರೆ ನಾವು ಕೇಳ್ತಾರೇನು? ಇಲ್ಲ. ಬಾಳೆ ಗಿಡ ಬೇರೆ ಹಾಕಿದಿರಿ? ಬಾಳೆ ಗಿಡ. ಮತ್ತು ಇದರಲ್ಲಿ ಒಂದೊಂದು ಕಾಕಡ ಹಳೇದಿತ್ತು, ತೆಗೆದ್ಬಿಟ್ಟು ಆ ಕಡೆಗೆ ಹಾಕೊಂಡೆ. ಅಡಿಕೆ ಹಾಕೋಣ ಅಂತ ಹೇಳಿ. ಕರಿಬೇವು ಗಿಡನ ಹಾಕಿದಿರಿ? ಹೌದು, ಕರಿಬೇವಿನ ಗಿಡ ಹಾಕಿದ್ದೀನಿ. ಒಟ್ಟು ಈ ಇಷ್ಟು ಜಮೀನಲ್ಲೇ ನೀವು ಭಾಳ ಅದ್ಭುತವಾಗಿ ಮಾಡ್ತಾ ಇದ್ದೀರಿ. ಈಗಿನ ಜನ್ರೇಷನ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ನಾವು ಸ್ವಲ್ಪ ಜಮೀನು ಐತೆ ಅಂತ ಹೇಳ್ಬಿಟ್ಟು ನಾವು ಭಾಳ ಆಸ್ತಿ ಮಾಡೋಕ್ಕಾಗಲಿಲ್ಲ ನಮ್ಮ ಕೈಲಿ. ಸ್ವಲ್ಪ ಜಮೀನಲ್ಲೇ ಬೇರೆ ಕಡೆಗೆ ನಾವು ಹೋಗದ ಹಾಗೆ ಆಯ್ತಲ್ಲ, ಇದರಲ್ಲೇ ನಾವು ಒಂದು
ತೃಪ್ತಿ ಪಡಬೇಕು ಅನ್ನೋ ಒಂದು ಉದ್ದೇಶ Minimum ಪ್ರತಿ ಒಂದು ಇದನ್ನು ಗಿಡಗಳನ್ನು ತಂದು ಹಾಕಂತ ನಮ್ಮ ಇದಿದೆ. ಮಿನಿಮಮ್ 15ರಿಂದ 16,000 ರೂಪಾಯಿ ನೀವು ತಿಂಗಳಿಗೆ ಸರಾಸರಿ ಇನ್ಕಮ್ 16,000 ರೂಪಾಯಿ ಅಂತೂ ಬರುತ್ತೆ. 16,000 ರೂಪಾಯಿ. ನೋಡ್ರಿ ನಿಂಬಿ ಗಿಡ ನೋಡ್ರಿ ಯಾವ ಸೈಜ್ ಐತಿ ಅನ್ನೋದು. ಯಾಕಂತಂದ್ರೆ ಇವತ್ತು ಕಷ್ಟಪಟ್ಟು ಬೆಳೆದ್ರೆ ಅದರಲ್ಲೇ ತೊಗರಿ ಗಿಡ ಹಾಕಿದ್ದೀನಿ. ತೊಗರಿ ಗಿಡನ ಹಾಕಿದಿರಿ? ತೊಗರಿ ಹಾಕಿದ್ದೀನಿ, ಒಂದೊಂದು ಅಲ್ಲಿ ಹಾಕಿದ್ದೀನಿ. ಮನೆತನಕ್ಕೆ ಬೇಕಲ್ಲ. ಹೌದು. ಮತ್ತೆ ಇನ್ನೊಂದು ಕೊಳ್ಬಾರ್ದು. ಮಾನ್ ಗಿಡನು ಕೂಡ ಹಾಕಿದಾರ. ಎಷ್ಟು ಕ್ಲೀನ್ ಬದುಕುಗಳಾಗ ಇಲ್ಲೆಲ್ಲ ಕೆಳಗಡೆಗೆಲ್ಲ ಅಲ್ಲಿಯೂ ಹಲಸಿನ ಇದೆ, ತೆಂಗಿನ ಗಿಡ ಇದೆ, ಅಡಿಕೆ ಇದೆ, ಕರಿಬೇವಿನ ಗಿಡನು ಕೂಡ ಐತಿ. ಕರಿಬೇವಿನ ಗಿಡ. ಏನ್ರಿ 16 ಗುಂಟೆ ಒಳಗೆ ಇಡೇ ಈ ಪ್ರಕೃತಿನೇ ತಗೊಂಬಂದ್ ಇಟ್ಟಿರ್ಲ್ರಿ ಮಂಜಾಣರ ಇಲ್ಲಿ. ಮತ್ತೆ ಅದರಲ್ಲಿ ಇದ್ದಿದ್ರಲ್ಲೇ ನಾವು ಹಾಸಿಗಿದ್ದೊಟ್ಟು ಕಾಲು ಚಾಚಬೇಕು. ಹೌದು ಹೌದು. ನಮಗೆ ಉದ್ದೇಶ ಏನಪ್ಪಾ ಅಂದ್ರೆ ನಾವು ನೋಡ್ರಿ ಕೂಲಿಯರಿಗೆ ಕೊಡ್ಬೇಕು. ನಾನು ಕೂಲಿ ನೋಡ್ರಿ ಈ ಹೂವನ್ನ ನೀವು ನೋಡ್ತಾ ಇರ್ಬೋದು. ಇದರಿಂದ ಎಷ್ಟೋ ಜನಗಳು ಯಾಕಪ್ಪ ಅಂದ್ರೆ ಈ ಹೂವು ಸುಮಾರು 2 ಜನ ಕೂಲಿಯರದು ಇದನ್ನ ತಗೊಂಡೋಗಿ ಬಸ್ನಿಗೆ ಇಟ್ಟು ಬಸ್ನಿಗೆ 20 ರೂಪಾಯಿ ಸಿಕ್ಕು, ಆ ನಂತರ ಅಂಗಡಿನಿಗೆ ಹೋಗಿ 100 ರೂಪಾಯಿ ಹೋಗಿ 1000 ರೂಪಾಯಿಗೆ ಅವ್ರಿಗೆ ಕಟ್ಟರಿ ದುಡ್ಡಾಗಿ ಲಾಸ್ಟಿಗೆ ರೈತನಿಂದ ಸ್ವಲ್ಪ ಅಮೌಂಟ್ ಸಿಕ್ಕರೂ ಎಷ್ಟು ಜನಕ್ಕೆ ಉಪಕಾರ ಐತಿ ಅನ್ನೋದು ನೀವು ನೋಡ್ಬೋದು. ಎಷ್ಟು ಚಂದ ಐತಿ ಏನು ತಾನ. ಇಪ್ಪತ್ತು ಶ್ರಾವಣ ಬೇರೆ ಮಾಸ ಬಂತು. ಭಾಳ ಅದ್ಭುತವಾಗಿ ನಮ್ಮ ಮಂಜಣ್ಣವರು ಕೇವಲ 16 ಗುಂಟೆ ಒಳಗೆ ಇಷ್ಟೆಲ್ಲ ಮಾಡಿದಾರೆ ಅಂದ್ರೆ 16 ಎಕರೆ 20 ಎಕರೆ ಜಮೀನು ಇಟ್ಕೊಂಡ್ರು ಕೂಡ ಇವತ್ತು ನಮಗೆ ದುಡಿಮಿಲ್ಲ ಅದಿಲ್ಲ ಅಂತ ಹೇಳ್ತಾರೆ. ನಮ್ಮ ಮಂಜಣ್ಣವರು ಎಷ್ಟು ಕ್ಲೀನಾಗಿ ಇದನ್ನ ಹಗಲು ರಾತ್ರಿ ಅಂದರೆ ಸುಮಾರು 10 ಗಂಟೆ ಕರೆಂಟ್ ಬಂದ್ರೂ ಕೂಡ ಏಕಾಂಗಿಯಾಗಿ ಒಬ್ಬರೇ ಇಲ್ಲಿ ಬಂದು ಎಲ್ಲ ಥರದಿಂದನೂ ನೋಡ್ಕೊಂಡು ಆಮೇಲೆ ಸರಾಸರಿ ಆ ಕೂಲಿಯರ್ನು ಕೂಡ ಕರ್ಕಂತ ಕೆಲಸ ಮಾಡ್ಕೊಂತ. ಇಲ್ಲ ನಮಗೆ ಜಮೀನು ಇದೆ ಇಷ್ಟಿದೆ ಅಂತ ಹೇಳ್ಬಿಟ್ಟು ಕೂಲಿಕರಿಗೆ ನಾವು ಅನ್ಯಾಯ ಮಾಡೋ ಹಾಗಿಲ್ಲ. ಯಾಕಂದ್ರೆ ನಮಗೆ ಭಗವಂತ ಎಷ್ಟೋ ಹಿರಿಯರು ಮಾಡಿದ್ದು ಒಂದು ಸ್ವಲ್ಪ ಆಸ್ತಿ ಕೊಟ್ಟಿದ್ದ, ಅದರಲ್ಲೇ ಐತಲ್ಲ. ನಾವು ಕೂಲಿಕರಿಗೆ ಒಂದಿಟ್ಟು ಕೆಲಸ ಕೊಡ್ಬೇಕು, ಅವರು ಬದುಕಬೇಕು, ಅವರು ಸಂಘ ಅಂತ ಅದಂತ ಮಾಡ್ಕೊಂಡು ಭಾಳ ಇದು ಮಾಡ್ತಾರೆ. ಕೆಲವು ಈಗೆಲ್ಲ ಯಂತ್ರಗಳು ಬಂದು ಆ ಕೂಲಿಕರಿಗೆ ಕೆಲಸನೇ ಇಲ್ಲ, ಕರೆಯೋದೇ ಇಲ್ಲ ಯಾರು. ಆ ರೀತಿ ಆಗಿಬಿಟ್ಟು ಪಾಪ ಅವರು ಎಷ್ಟು ಇದು ಮಾಡ್ತಾ ಇದಾರೆ. ನಮ್ಮ ಸರಿಯಾಗಿ ಅವರು ಕೂಲಿಯರು ಬೆಳಿಬೇಕು, ಅವರು ಚೆನ್ನಾಗಿರ್ಬೇಕು. ನಾವು ಇವತ್ತಿಂತವ್ರು ಹೊಲಕ್ಕೆ ಹೋಗಿದ್ದೆ ನಾನು, ಇಷ್ಟು ಕೂಲಿ ಕೊಟ್ಟಿದ್ದಾರೆ ನನಗೆ. ನಾವು ಮಕ್ಕಳು ಮರಿ ಅವರು ಚೆನ್ನಾಗಿದ್ಬಿಟ್ರೆ ನಮಗೆ ಒಳ್ಳೇದಾಗುತ್ತಲ್ಲ. ಆ ಉದ್ದೇಶಕ್ಕೋಸ್ಕರ ನಾನು ಕಾಕಡ ಹಾಕೊಂಡಿದ್ದೆ. ಮಂಜಣ್ಣರೇ, ನೀವು ನಿಮ್ಮ ಫ್ಯಾಮಿಲಿ ಎಷ್ಟು ಜನ ಇರೋದು ಒಟ್ಟು ಟೋಟಲ್? 4 ಇದ್ದೀವಿ. 4 ಇದ್ದೀರಿ. ಇನ್ನು 2 ಮಕ್ಕಳು ಏನು ಮಾಡ್ತಾವು? ಒಬ್ಬ ಮಗ ಕಾರ್ಗಿಲ್ ಫ್ಯಾಕ್ಟ್ರಿಗೆ ಹೋಗ್ತಾನೆ ITI ಮಾಡ್ಕೊಂಡು, ಇನ್ನೊಬ್ಬನು KS ಇದು. ನಿಮಗೆ ಪ್ರೇರಣೆ ಏನು ಥರ ಬಂತಿದ್ದು? ಯಾಕಪ್ಪ ಅಂತಂದ್ರೆ ಇವತ್ತು ನಮ್ಮ ದೊಡ್ಡ ಜಮೀನಿಲ್ಲ ಏನಿಲ್ಲ ಅಥವಾ ಏನಾರ ಒಂದು ಕೆಲಸ ಮಾಡ್ಕ್ಯಾನ ಇದನ್ನ ಯಾರ ಮಾಡಕ್ಕೆ ಹೋಗಾರ ಏನಂತೇಳಿ ಎಲ್ಲರೂ ಏನೇನೋ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಆದರೆ ನೀವು 16 ಗುಂಟೆ ಒಳಗೆ ನಾನು ಏನೋ ಒಂದು ಸಾಧನೆ ಮಾಡ್ತಾನೆ ಅಂತ ಬಂದ್ರಿ. ಯಾವ ಕಾರಣಕ್ಕೆ ಬಂದ್ರಿ ನೀವು? ಏನು ಸಿಗ್ತೈತಿ ಅಂತ ಬಂದ್ರಿ ಇಲ್ಲಿ? ಇಲ್ಲ, ನಾನೊಬ್ಬ ರೈತನಾಗಿ ಮಗನಾಗಿ ಹುಟ್ಟಿದ್ದಕ್ಕೋಸ್ಕರ ಐತಲ್ಲ, ನಾನು ಇದರಲ್ಲೇ ಜೀವನ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಈ ಕೆಲವೊಂದೊಂದು ಐತಲ್ಲ, ಈಗೇನೋ ಹಂಗೆ ಕೊಟ್ಬಿಡೋದು ಸುಮ್ಮನೆ. ಈಗಿನ ಕಾಲ ಇದೈತಲ್ಲ, ನಮ್ಮ ಹಳೆಯ ಕಾಲದಲ್ಲಿ ಈ ರೀತಿ ಇದ್ದಿದ್ದಿಲ್ಲ. ಈಗ ಆಯ್ತಲ್ಲ, ಈ ರೀತಿ ಸ್ವಲ್ಪ ಜಮೀನಲ್ಲೇ ನಾವು ಬೇರೆ ಕಡೆ ಕೂಲಿ ಹೋದ್ರೆ ನಮ್ಗೆ ಯಾರನ್ನ ಕರ್ಕೊಳ್ತಾರೆ? ನಾವು ಜಮೀನು ಮಾಡ್ಕೊತ ಬಂದವ್ರು ನೀವು ಇದ್ದದ್ದು ಜಮೀನು ಮಾಡ್ಕೊಳಕ್ಕಾಗಲ್ಲ ಏನು ಅಂತ ಹೇಳ್ತಾರೆ ಕೆಲವರು. ಈಗ ನಾಡ ಕಚೇರಿಗೆ ಹೋದ್ರು ಅದೇ ಕೆಲಸ ಹೇಳ್ತಾರೆ, ಮಾಡ್ಕೊಳಕ್ ಬರಲ್ಲೇನೆ ಅಂತ ಕೇಳ್ತಾರೆ. ಹಂಗಾಗಿ ನನಗೆಲ್ಲದೂ ಗೊತ್ತಿರೋದಕ್ಕೋಸ್ಕರ ನಾನು ಇದರಲ್ಲೇ ಜೀವನ ಮಾಡಬೇಕು, ಜೀವನ ಮಾಡಬೇಕು. ನಾನೇ ಇನ್ನೊಬ್ಬರಿಗೆ ಕೂಲಿ ಕರ್ಕೊಂಡು ನಾನು ಅವ್ರಿಗೆ ಕೆಲಸ ಕೊಡ್ಬೇಕು. ನೋಡ್ರಿ, ಈ ಭೂಮಿ ತಾಯಿ ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಇವತ್ತು ಇದ್ರಾಗ ಏನಿಲ್ಲ ಅಂತ ಎಷ್ಟೋ ಜನ ಇದನ್ನು ತುಳ್ಕೊಂಡು ಅಡ್ಡಾಡ್ಕೊಂತ ಹೋಗ್ತಾರೆ. ಆದ್ರೆ ನಮ್ಮ ಮಂಜಣ್ಣಂತ ಪ್ರಗತಿಪರ ರೈತರು ಇವತ್ತು ನಮ್ಮ ಕರ್ನಾಟಕದಾಗ 16 ಗುಂಟೆ ಒಳಗೆ 15ರಿಂದ 20,000 ರೂಪಾಯಿ ಪಡಿಬೇಕಾದ್ರೆ ಇವತ್ತು ಈ ಭೂಮಿ ತಾಯಿ ನೆನೆಸಿ ಅವ್ರು ಜೀವನ ಮಾಡ್ತಾನೆ ಅಂತ ನಿಮಿಷಕ್ಕೆ ಹೇಳ್ತಾರೆ. ಯಾಕಂತಂದ್ರೆ ಹುಳ ಅನ್ನಲ್ಲ, ಉಪ್ಪಡಿ ಅನ್ನೋದಲ್ಲ, ಮತ್ತೊಂದು ಹಾವು ಅನ್ನೋದಲ್ಲ, ಹಗಲಾಗಲಿ ರಾತ್ರಿ ಆಗಲಿ ಎನಿ ಟೈಮ್ 24 ಗಂಟೆನೂ ಕೂಡ ನಮ್ಮ ರೈತ ಮಂಜಣ್ಣವ್ರು, ರೈತ ಅಂತಲೇ ನಾವು ಹೇಳ್ತಾವೆ, ಪ್ರಗತಿಪರ ರೈತರು ನಮ್ಮ ಮಂಜಣ್ಣವರು. ನಮ್ಮ ಹರಿಹರ ತಾಲೂಕಿನಾಗೆ ಒಂದು ಒಳ್ಳೆ ಹೆಸರು ಇರ್ತಕ್ಕಂಥ ಪ್ರಗತಿಪರ ರೈತರು. ಇನ್ನು ದೇವರು ಹೆಚ್ಚಿಂದ ಇವ್ರಿಗೆ ಕೊಡಲಿ, ಎಲ್ಲ ಬೆಳೆನೂ ಚೆನ್ನಾಗಿ ಬರಲಿ, ಔಷಧಿ ಕಮ್ಮಿ ಹೊಡಿಲಿ. ಇದಕ್ಕೆ ಗೊಬ್ಬರ ಏನೇನು ಹಾಕ್ತೀರಿ ಮಂಜಣ್ಣರೇ? ಇದು ಗೊಬ್ಬರ ಒಂದು ಮೂಟೆ ಪಟೇಶ್ ಹಾಕ್ತೀನಿ, ಆಮೇಲೆ 16-20 ತಗೊಂಬರ್ತೀನಿ. ಅದರಲ್ಲಿ ಗುಣಿಗೆ ಹಾಕ್ತೀನಿ. ಹಾಕ್ತೀನಿ. ಇನ್ನು ಅಡಿಕೆ ಗಿಡಕ್ಕೆ ಇನ್ನೂ ಇದು ಮಾಡಿಲ್ಲ ನಾನು. ಇನ್ನು ಮೊನ್ನೆ ಹಚ್ಚಿದ್ದೀನಿ. ಇನ್ನು ಅವಕ್ಕಿನ್ನೂ ಆಮೇಲೆ ನೋಡ್ಕೋಬೇಕು. ಮತ್ತೆ ಹೊಸದಾಗಿ ಏನಾರು ಮಾಡೋ ಸಾಧ್ಯತೆ ಐತಾ? ಇದನ್ನೇ ಇದರಲ್ಲಿ ನಾವು ಏನಾರು ಒಂದು ಕಾಣ್ಬೇಕಂದ್ರೆ ಇವೆಲ್ಲ ಒಗತ್ತ ಮಾಡ್ಕೊಂಡು ಮತ್ತು ಸೊಪ್ಪು ತರಕಾರಿನೂ ಏನಾರು ಮಾಡ್ಕೊಳ್ತೀವಿ. ಹೌದು. ಈ ಮಳೆ ಈ ವರ್ಷ ಭಾಳ ಇದಾಗ್ಬಿಡ್ತಾವೆ. ನೋಡ್ರಿ, ನಿಂಬೆಹಣ್ಣು ಇವತ್ತು 5 ರೂಪಾಯಿಗೆ ಒಂದು ನಿಂಬೆಹಣ್ಣು. ನಮ್ಮ ಮಂಜಣ್ಣರ ಸೈಜ್ ನೋಡ್ರಿ, ಇದು ಸೈಜ್ ಯಾವ ಥರ ಐತಿ ಅಂತೇಳಿ.
ಇಲ್ಲ ನಮಗೆ ಅದು ನಮ್ಮ ಜೀವನಕ್ಕೆ ಭಾಳ ಇದು ಮಾಡಿದೆ ನಮಗೆ ಇದು ನಿಂಬೆ ಗಿಡ ಮಾಡಿ ಹ್ಞೂ ಪ್ರತಿ ಒಂದು ವರ್ಷವೂ ನಮಗೆ ಯಾವ ತೊಂದರೆನೇ ಇಲ್ಲ. ನಮಗೆ ಇಲ್ಲಿ ಹೂ ಕಮ್ಮಿ ಆತಂದ್ರೆ 3 ತಿಂಗಳು ಕಮ್ಮಿ ಆಗುತ್ತೆ, ಅದು 8 ತಿಂಗಳು ಬರುತ್ತೆ ನಮಗೆ ವರ್ಷದಲ್ಲಿ. 3 ತಿಂಗಳು ಅಷ್ಟೇ ನಿಂದಿರುತ್ತೆ ಅದು, ಇನ್ನು 24 ಗಂಟೆ ಹೂ ಕೊಡ್ತಾನೆ ಇರ್ತದೆ ಅದು. ಅದ್ರಾಗ ನಾವು ಅದ್ರ ಜೀವನ ಮಾಡ್ತೇವೆ. ಒಬ್ಬರು ಕೂಲಿಯರಿಗಾಗಲಿ ಆ ಕಣಿ ಜಾಸ್ತಿ ಬಂದಾಗ ಒಂದು 5-6 ಜನ ತೊಗೊಳ್ತೀವಿ, ಅವ್ರಿಗೆ ಕೂಲಿ ಆಗುತ್ತೆ, ಅವ್ರಿಗೂ ಕೂಲಿ ಆಕತಿ, ನಿನಗೂ ಆದಾಯ ಆಕತಿ. ಹೌದು, ನಮಗೆ ಕಮ್ಮಿ ಆದರೂ ಪರವಾಗಿಲ್ಲ. ಅಲ್ಲ, ಇವತ್ತು ಈ ನಿಂಬೆಹಣ್ಣಿನ ಬಗ್ಗೆ ಹೇಳ್ಬೇಕಂತಂದ್ರೆ ಒಬ್ಬ ರಾಜಕೀಯ ವ್ಯಕ್ತಿ ಬಂದ್ರೆ ಈ ನಿಂಬೆಹಣ್ಣು ಕೊಡ್ತಾರೆ, ಒಂದು ರಾಜಕೀಯ ವ್ಯಕ್ತಿ ಬಂದ್ರೆ ಹಾರ ಕೊಡ್ತಾರೆ, ಸತ್ರನೂ ಹಾರ ಕೊಡ್ತಾರೆ, ಎಲ್ಲದಕ್ಕಾರ ಕೊಡ್ತಾರೆ. ಆದ್ರೆ ನಾವೇನು ಬೆಳೀತಲ್ಲ, ಯಾಕಪ್ಪ ಬೆಳೀತಲ್ಲ ಅಂದ್ರೆ ನಮಗೆ ನೀರಿಲ್ಲ, ನಮ್ಮ ಹಿಂದೆ ಯಾರಿಲ್ಲ, ಮುಂದೆ ಯಾರಿಲ್ಲ, ಅವರಿಲ್ಲ ಇವರಿಲ್ಲ, ಯಾರಿಲ್ಲ. ಎಲ್ರಿ ಬೆಳಗ್ಗೆ ಆಕತಿ, ಸಾಯಂಕಾಲ ಆಗ್ತತಿ. ಏನಪ್ಪ ಅಂತಂದ್ರೆ ರೈತರು ನಾವು ಎಷ್ಟು ಕಷ್ಟಪಡ್ತಾವೋ ಅದರಂತಲೇ ಈ ಫಲ. ಭೂಮಿ ತಾಯಿ ಯಾವತ್ತೂ ಕೂಡ ನಮ್ಮ ರೈತರಿಗೆ ಲಾಸ್ ಮಾಡಲ್ಲ. ಈ ಭೂಮಿ ತಾಯಿ ಪ್ರತಿ ಒಬ್ಬರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಮ್ಮ ಮಂಜಣ್ಣರ ಹತ್ರ ನಾನು ಬೆಳಗ್ಗೆನೇ ಬಂದು ಅಣ್ಣ ಏನಣ್ಣ ಇದೆ ಅಂತ ಹೇಳಿದ್ರು. ನಮಗೆ ಮಂಜಣ್ಣರೇ ನಿಮ್ಮಿಂದ ನಮಗೆ ಭಾಳ ಇವತ್ತು ಖುಷಿ ಆಯ್ತು ನೋಡಿ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ, ಭೂಮಿ ತಾಯಿ ನಿಮ್ಗೆ ಇನ್ನೂ ಹೆಚ್ಚಿನದಾಗಿ ಆಶೀರ್ವಾದ ಕೊಡಲಿ. ನಮ್ಮ ತಾಲೂಕಿನಾಗೆ ಪ್ರಗತಿಪರ ನೀವು ರೈತರಲ್ಲೇ ಇದರಲ್ಲೇ ಒಂದು ಸ್ವಲ್ಪ ಮಕ್ಕಳಿಗೆ ಅಂತ ಮನೆ ಕಟ್ಕೊಂಡಿದ್ದೀನಿ ನೋಡಿ. ಮನಿನೂ ಕೂಡ ಇದೇ ದುಡ್ಡಾಗೆ ಕಟ್ಟಿದಾರ ಅವ್ರ. ಇಷ್ಟು ಜಮೀನಲ್ಲೇ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಕಟ್ಕೊಂಡಿದಾರ. ಎಷ್ಟು ಹೇಳಿದ್ರು ನಮ್ಮ ಮಂಜಣ್ಣವ್ರ ಬಗ್ಗೆ ಬಾರ್ಕಿ ಮಂಜಣ್ಣ ಅಂತೇಳಿ ಎಷ್ಟು ಹೇಳಿದ್ರು ಸಾಲದು. ಈ ಪುಣಾತ್ಮನಿಗೆ ದೇವ್ರು ಒಳ್ಳೇದು ಮಾಡಲಿ, ಆರೋಗ್ಯ ಕೊಡಲಿ, ಇನ್ನೂ 10 ಜನ ಕೂಲಿಯಾರು ಕರ್ಕೊಂಬಂದು ಈ ಹೊಲ್ದಾಗ ಕೆಲಸ ಮಾಡೋ ಅಂತ ಇನ್ನೂ ಒಳ್ಳೇದು ಮಾಡಲಿ, ಹೆಚ್ಚಿನ ಮಾಡಲಿ ಅಂತೇಳಿ ಆ ದೇವ್ರ ಹತ್ರ, ಆ ಭೂಮಿ ತಾಯಿ ಹತ್ರ ಬೇಡಿಕೆ ಅಂತ ಮಂಜಣ್ಣರೇ ನಮಸ್ಕಾರ. ನಮಸ್ಕಾರ.